ಸಂಪುಟ ಪುನಾರಚನೆಗೆ ಕಾಲ ಅಂತೂ ಸನ್ನಿಹಿತ ಆಗ್ತಾ ಇದೆ. ಜೂನ್ ಮೊದಲ ವಾರದಲ್ಲೇ ಹೈಕಮಾಂಡ್ ಸಭೆಯನ್ನ ಕೂಡ ಮಾಡುತ್ತೆ. ಹಾಲಿ ಸಚಿವರಿಗೆ ಇದುವೇ ಈಗ ಫುಲ್ ಟೆನ್ಷನ್ಗೆ ಕಾರಣ ಆಗಿದೆ. ಅದೇ ಕಾರಣಕ್ಕಾಗಿ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈಗ ಒಬ್ಬೊಬ್ಬರಾಗಿ ಮೀಟ್ ಮಾಡ್ತಾ ಇದ್ದಾರೆ. ತಾವು ಏನ್ ಮಾಡಿದೀವಿ, ಯಾವ ರೀತಿಯಾಗಿ ತಮ್ಮ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದೀವಿ, ಸಂಘಟನೆ ಮಾಡಿದೀವಿ, ಇವೆಲ್ಲದರ ವಿಚಾರವನ್ನ ಹೇಳುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಆದ್ರೆ ಯಾರಿಗೆ ಲಕ್, ಯಾರಿಗೆ ಕೋಕ್, ಇದುವೇ ಈಗಿರುವಂತಹ ಪ್ರಶ್ನೆ. ಖರ್ಗೆ ಮನೆಗೆ ಸಚಿವರು, ಶಾಸಕರು ಪರೇಡ್ ಅನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಒಬ್ಬೊಬ್ಬರೇ ಭೇಟಿ ಕೊಡ್ತಾ ಇದ್ದಾರೆ. ಹಲವು ಚರ್ಚೆಗಳು ಕೂಡ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆಗ್ತಾ ಇದೆ. ಮೊನ್ನೆ ಬೋಸರಾಜು ಹಾಗೇನೆ ಪರಮೇಶ್ವರ್ ಅವರು ಭೇಟಿ ಕೊಟ್ಟರು. ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ಅವರು ಮಾಡ್ತಾ ಇರುವಂತಹ ಚರ್ಚೆಗಳು ಕೂಡ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಎಲ್ಲಾ ಕಡೆ ಆಗ್ತಾ ಇರುವ ಚರ್ಚೆ ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳುವುದಕ್ಕೆ ಲೀಡರ್ಸ್ ಇದೀಗ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಜೂನ್ 6ನೇ ತಾರೀಕು ದೆಹಲಿಗೆ ತೆರಳುತ್ತಾರೆ ಸಿಎಂ ಹಾಗೇನೆ ಡಿಸಿಎಂ. ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ಜೊತೆ ಸಮಾಲೋಚನೆ ಮಾಡಿ 4 ಎಂಎಲ್ಸಿಗಳ ನೇಮಕ ಸಂಬಂಧ ಕೂಡ ಚರ್ಚೆ ಆಗುತ್ತೆ. ಅದರ ಜೊತೆಗೆ ಸಂಪುಟ ಪುನಾರಚನೆಯ ವಿಚಾರವೂ ಕೂಡ ಈಗಾಗಲೇ ಚರ್ಚೆ ಆಗುವಂತಹ ಸಾಧ್ಯತೆಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಯಾರಿಗೆ ಕೋಕ್, ಯಾರಿಗೆ ಲಕ್ ಅನ್ನೋದರ ಪ್ರಶ್ನೆಯ ಜೊತೆಗೆ ಈಗಾಗಲೇ ಅಧಿಕಾರ ಹಂಚಿಕೆಯ ವಿಚಾರವೂ ಕೂಡ ಮುನ್ನೆಲೆಯಲ್ಲಿ ಇರೋದ್ರಿಂದ ಮತ್ತು ಈಗಾಗಲೇ ಈ ವಿಚಾರ ಈ ಸಲ ಆದ್ರೂ ಫೈನಲ್ ಆಗುತ್ತೆ, ಸಂಪುಟ ಪುನಾರಚನೆ ಆಗುತ್ತೆ ಅಂತ ಅಂದ್ಕೊಳ್ಬಹುದು. ಆಕಾಂಕ್ಷಿಗಳ ಪಟ್ಟಿ ಕೂಡ ಅಷ್ಟೇ ದೊಡ್ಡದಿದೆ. ಜೊತೆಗೆ ಒಂದಷ್ಟು ರೀತಿಯ ಆತಂಕಗಳ ಇರುವಂತಹ ಸಚಿವರುಗಳ ಪಟ್ಟಿ ಕೂಡ ದೊಡ್ಡದಿದೆ ಇಲ್ಲಿ ಅಂತ ಹೇಳಿ. ನವಿತಾ, ವಿವಾದ, ಪರ್ಫಾರ್ಮೆನ್ಸ್ ಮತ್ತು ಈಗ ಹಲವಾರು ಮಾನದಂಡಗಳಲ್ಲಿ ಸುಮಾರು ಸಚಿವರುಗಳಿಗೆ ಈಗಾಗಲೇ ಒಂದಷ್ಟು ಆತಂಕ ಖಂಡಿತ ಇದ್ದೇ ಇದೆ. ಮತ್ತು ಈ ಒಂದು ಸಂಪುಟ ಪುನಾರಚನೆಗೆ ಸೀಮಿತ ಆಗುತ್ತಾ ಅಥವಾ ಅಧಿಕಾರ ಹಂಚಿಕೆ ಬರುತ್ತಾ, ಹಂಚಿಕೆ ಬಂದರೆ ಯಾವ ಬಣದ ಮೇಲುಗೈ ಆಗುತ್ತೆ ಮತ್ತು ನಾವು ಯಾರ ಪರ ಇರೋದು, ಅಥವಾ ಇಬ್ಬರು ಬಣದಲ್ಲೂ ಇಲ್ಲದೆ ತಟಸ್ಥರ ಉಳಿದಿರುವಂಥವ್ರು ತಬ್ಬಲಿಗಳಾದ್ರೇನು ರಾಜಕೀಯವಾಗಿ, ಇಂತಹ ಆತಂಕಗಳ ನಡುವೆ ಖರ್ಗೆ ಅವರನ್ನು ಅಫ್ಕೋರ್ಸ್ ಬಣದಲ್ಲಿರೋರು ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿದ್ದಾರೆ, ಅವರು ಹೋಗಿ ಹೆಬ್ಬಾಳ್ಕರ್ ಅವರು ಹೋಗಿ ಗೃಹಲಕ್ಷ್ಮಿನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ, ಅಲ್ಲಲ್ಲಿ ಅಡೆತಡೆಗಳು ಸ್ವಲ್ಪ ಸವಾಲುಗಳಿದ್ರು ಯಾವ ರೀತಿ ಮಾಡ್ತಾ ಇದ್ದೀವಿ ಮತ್ತು ಮುಂದೆ ತಮ್ಮ ವಿಷನ್ ಏನು, ಈಗ ಅವರು ಕೂಡ ಹೇಳ್ಕೋಬೇಕು. ಯಾಕಂದರೆ ಅಲ್ಲೂ ಕೂಡ ರಿಪ್ಲೇಸ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಸಿದ್ದರಾಮಯ್ಯ ಅವರಿಗೆ ಪೂರಕವಾಗಿ ಸಂಪುಟವನ್ನು ಪುನಾರಚನೆ ಮಾಡ್ಕೊಂಡ್ಬಿಟ್ರೆ ಅನ್ನೋ ಒಂದು ಆತಂಕ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರ ಬಣದ ಕೆಲವರು ಹೋಗಿ ಎಡತಾಗ್ತಾ ಇರುವಂಥದ್ದು. ಮತ್ತು ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರು ಏನದು ಅಕಸ್ಮಾತ್ ಪಾಸಿಬಲ್ ಸಿನಾರಿಯೋದಲ್ಲಿ ಏನದು ಹಂಚಿಕೆ ಆಗಿಬಿಟ್ರೆ ಸಿದ್ದರಾಮಯ್ಯ ಬಣದಲ್ಲಿರುವಂಥವ್ರು ಅಥವಾ ನ್ಯೂಟ್ರಲ್ ಬಣದಲ್ಲಿರುವಂಥವ್ರು ಏನು ಮಾಡಬೇಕು ಅನ್ನೋ ಕಾರಣಕ್ಕೆ ಖರ್ಗೆ ಅವರು, ಅಫ್ಕೋರ್ಸ್ ಖರ್ಗೆ ಅವರಲ್ಲದೆ ಬೇರೆ ಯಾರೇ ಇದ್ದಿದ್ರು ಅಧ್ಯಕ್ಷರು ದಿಲ್ಲಿಯಲ್ಲಿ ಅಥವಾ ಇಲ್ಲಿನ ಮಟ್ಟದಲ್ಲಿ ಆಗ್ತಿತ್ತು. ಆದರೆ ಇಲ್ಲಿ ಇವರು ಬರೀ ರೆಫ್ರಿ ಅಷ್ಟೇ ಅಲ್ಲ, ಪ್ಲೇಯರ್ ಕೂಡ ಆಗಿರೋದ್ರಿಂದ ತಕ್ಕಡಿ ತೂಗ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ಕಡೆ ಖರ್ಗೆ ಅವರ ಬಟ್ಟು ಬೀಳುತ್ತೆ ಅನ್ನೋದ್ರ ಮೇಲೆ ಆಯಾ ಬಣದ ಅಥವಾ ಆಯಾ ಸಚಿವರುಗಳ ನಾಯಕರುಗಳ ಭವಿಷ್ಯ ನಿಂತಿರೋದ್ರಿಂದ ಅನಿವಾರ್ಯವಾಗಿ ಖರ್ಗೆ ಅವರ ಮುಂದೆ ಹೋಗಿ ಅಲವತ್ತುಕೊಳ್ತಾ ಇರುವಂಥದ್ದು ಅಥವಾ ಅವರ ಪರ್ಫಾರ್ಮೆನ್ಸನ್ನು ಬ್ರೀಫ್ ಮಾಡ್ತಾ ಇರುವಂಥದ್ದು. ಈಗಾಗಲೇ ಈ ಹಿಂದೆ ರಂದೀಪ್ ಸುರ್ಜೇವಾಲಾ ಸೇರಿದಂತೆ ಹೈಕಮಾಂಡ್ ಒಂದು ನಿರ್ದಿಷ್ಟ ಮಾನದಂಡಗಳ ಆಧಾರದಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟುಬಿಟ್ಟಿದೆ. ಒಂದು ಈಗಂತೂ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಎಲ್ಲೋ ಒಂದೊಂದು ಕೆಲವು ಕಡೆ ತೀರಾ ಪ್ರಾದೇಶಿಕ ಪಕ್ಷಗಳು ಸಣ್ಣ ಪ್ರಮಾಣದಲ್ಲಿರುವಂಥದ್ರಲ್ಲಿ ಈ ರೀತಿ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರ್ಬೋದು. ಆದರೆ ಮೊದಲಿನ ಥರ ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಹೈಕಮಾಂಡ್ನ ಯಾರೋ ಒಬ್ಬ ನಾಯಕರ ಒಂದು ಆಶೀರ್ವಾದ ಇದ್ದರೆ ಸಾಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಕ್ವಲ್ ಆಗಿ ಅಲ್ಲಿ ಬಣಗಳಿರ್ತವೆ ಡೆಲ್ಲಿಯಲ್ಲೂ ಕೂಡ. ಸೊ ಹೀಗಾಗಿ ವ್ಯತ್ಯಾಸಗಳಾಗ್ತವೆ ಮತ್ತು ಕಾರ್ಪೊರೇಟ್ ಸ್ಟೈಲಲ್ಲಿ ಒಂದಷ್ಟು ಟಾರ್ಗೆಟ್ ಕೊಟ್ಟಿರ್ತಾರೆ, ಅದಕ್ಕೆ ಡೆಡ್ಲೈನ್ ಕೊಟ್ಟಿರ್ತಾರೆ, ಅದೆಲ್ಲ ಪರ್ಫಾರ್ಮ್ ಆಗಬೇಕು ಮತ್ತು ಹಲವಾರು 360 ಡಿಗ್ರಿಯಲ್ಲಿ ನಾವು ಟಚ್ ಮಾಡಬೇಕು ಹೈಕಮಾಂಡ್ ಅನ್ನೋ ಕಾರಣಕ್ಕೆ ಅನಿವಾರ್ಯವಾಗಿ ಸಚಿವರುಗಳು ಒತ್ತಡದಲ್ಲಿದ್ದಾರೆ. ಮತ್ತು ಈಗಾಗಲೇ ಸಿಎಂ ಕೂಡ ಹರಿಪ್ರಸಾದ್ ಅವ್ರನ್ನ ಮೀಟ್ ಮಾಡ್ತಾ ಇರ್ಬೋದು ಅಥವಾ ಒಂದು ಸಂಭಾವ್ಯ ಪುನಾರಚನೆಯ ಸಿನಾರಿಯೋ ಕಾಣಿಸ್ತಾ ಇರೋದ್ರಿಂದ ಏನಾದರೂ ಆಗಿಬಿಟ್ರೆ ನಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಶತಪ್ರಯತ್ನವನ್ನು ಮಾಡಬೇಕು ಅನ್ನೋ ಪ್ರಕ್ರಿಯೆಯಲ್ಲಿ ಎಲ್ಲ ಸಚಿವರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಆ ಒಂದು ದೊಡ್ಡ ಲಕ್ಷಣ ಇಲ್ಲಿ ಕಾಣಿಸ್ತಾ ಇದೆ. ಇವತ್ತು ಅಥವಾ ನವೆಂಬರ್ ಆದಮೇಲೋ ಒಟ್ಟಾರೆ ಸಂಪುಟ ಪುನಾರಚನೆ ಆಗೋದಂತೂ ಶತಸಿದ್ಧ. ಯಾಕಂದರೆ ದೊಡ್ಡ ಪ್ರಮಾಣದ ಬಹುಮತ ಸಿಕ್ಕಿರುವಂಥ ಸರ್ಕಾರ, ಹಿರಿಯ ನಾಯಕರುಗಳು ತುಂಬ ಇದ್ದಾರೆ. ಮೊದಲಿನ ರೀತಿ ಯಾರೋ ನಾವೇ ಏನು ಒಂದು ರೀತಿ ಜಮೀನ್ದಾರಿಕೆ ರೀತಿ ನಾವೇ ಮಿನಿಸ್ಟರ್ಗಳು ನಾವೇ ಮಾಡ್ಕೊಂಡು ಹೋಗ್ಬಿಡಂತ ಈಗ ಎರಡನೇ ಹಂತದ ನಾಯಕರುಗಳು ಕೂಡ ಹೊಸ ನಾಯಕರುಗಳು ಕೂಡ ಭವಿಷ್ಯವನ್ನು ಲೆಕ್ಕಾಚಾರ ಆಗ್ತಾ ಇದ್ದಾರೆ, ಓಪನ್ ಆಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಎಲ್ಲ ಕಾರಣಕ್ಕೆ ಆಗುವಂಥದ್ದು ಗ್ಯಾರಂಟಿ ಕಾಣಿಸ್ತಾ ಇದೆ. ಅದರಲ್ಲಿ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಿರ್ಬೋದು, ಹೊಸದಾಗಿ ಬರೋದಿರ್ಬೋದು, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಎಸ್ ಪಟೇಲ್, ಒಂದು ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ತಪ್ಪಿಸುವಂತಹ ಪ್ರಯತ್ನಗಳು ಕೂಡ ಒಂದು ಬಣದಿಂದ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ವಿಚಾರವನ್ನೇ ಇಟ್ಟುಕೊಂಡು ಅಡ್ಡಿಪಡಿಸುವಂತಹ ಪ್ರಯತ್ನಗಳು ಕೂಡ ಆಗತ್ತಾ ಹೇಗೆ ಇಲ್ಲಿ ಅಂತ? ನಿಮಗೆ ಕಳೆದ 3 ತಿಂಗಳಿಂದಲೂ ಕೂಡ ಸ್ವತಃ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳು ಸುಮಾರು 5 ರಿಂದ 6 ಸಚಿವರನ್ನ ಕೂಡಲೇ ಕೈ ಬಿಡಿ, ಯಾರು ಭ್ರಷ್ಟಾಚಾರದ ಆರೋಪ ಇರ್ತಕ್ಕಂಥವ್ರು, ವಿವಾದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಮತ್ತು ವಿವಾದವನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥವ್ರು ಮತ್ತು ಅಸಮರ್ಥ ಸಚಿವರನ್ನ ಕೈ ಬಿಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪದೇ ಹೇಳ್ತಿರ್ತಕ್ಕಂಥ. ಮೊನ್ನೆ ಗುಜರಾತ್
ಕಾರ್ಯಕ್ರಮದಲ್ಲೂ ಕೂಡ ಮುಖ್ಯಮಂತ್ರಿಗಳ ನೇರವಾಗಿ ರಾಹುಲ್ ಗಾಂಧಿಯವರು ಹೇಳಿದರು. ಆದರೆ ಮುಖ್ಯಮಂತ್ರಿಗಳ ಒಂದು ಕಡೆ ಸಡನ್ಲಿ ತೆಗಿಯೋಕ್ಕಾಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಈಗ ಜೂನ್ ಮೊದಲ ವಾರ ಮೊದಲನೇದಾಗಿ 4 ವಿಧಾನ ಪರಿಷತ್ ಸದಸ್ಯರ ಇದು ನಾಮಕರಣವನ್ನು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ. ಈಗಾಗಲೇ 4 ವಿಧಾನ ಪರಿಷತ್ ಸದಸ್ಯರಿಗೆ ಈಗ 40 ಜನರ ಪೈಪೋಟಿ ಇರ್ತಕ್ಕಂಥದ್ದು. ಹಾಗಾಗಿ ಜಾತಿವಾರು, ಪ್ರಾದೇಶಿಕವಾರು, ಸಾಮಾಜಿಕವಾರು ಮಾಡಬೇಕು ಮತ್ತು ಹಳಬರಿಗೆ ಮಣೆ ಹಾಕಬಾರ್ದು, ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಹೈಕಮಾಂಡ್ ಸ್ಪಷ್ಟವಾದ ಸಂದೇಶವನ್ನು ಮಾಡಿದೆ. ನೀವು 2 ಸರಿ ಅಥವಾ ಆರಂಭ 1 ಸರಿ 2 ಸರಿ 3 ಸರಿ ಆದಂಥವರಿಗೆ ಕೊಡ್ತಾ ಇದ್ದರೆ ಹೊಸಬರ ಪರಿಸ್ಥಿತಿಯಲ್ಲಿ ಹೊಸ ನಾಯಕರನ್ನ ಹುಟ್ಟು ಹಾಕಬೇಕಂತೇಳಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು. ಹಾಗಾಗಿ ಇದೊಂಥರ ದೊಡ್ಡ ತಲೆನೋವಾಗಿ ಆಗಿರ್ತಕ್ಕಂಥ. ಇವರು ತಮ್ಮ ಬಾಲಬುಡುಕರಿಗೆ, ತಮ್ಮ ಹಿಂಬಾಲಕರಿಗೆ, ತಮ್ಮ ಆಪ್ತರಿಗೆ, ಹುಜೂರನ್ನ ನಾಯಕರುಗಳಿಗೆ ಎಲ್ಲೊಂದು ಕಡೆ ವಿಧಾನ ಪರಿಷತ್ ಸದಸ್ಯತ್ವವನ್ನು ಕೊಡಿಸಲಿಕ್ಕೆ ಒಂದಷ್ಟು ಪ್ಲ್ಯಾನನ್ನು ಮಾಡಿದರು. ಜಾತಿ ಹೆಸರಿನಲ್ಲಿ, ಜಾತಿ ಸಾಮಾಜಿಕ ಮತ್ತು ಪ್ರಾದೇಶಿಕವಾದ ಹೆಸರಿನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ತಮಗೆ ಬೇಕಾದಂಥವ್ರ ಬಾಲಬುಡುಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ತೀರ್ಮಾನ ಮಾಡಿದರು. ಈಗ ಹೈಕಮಾಂಡ್ ನೇರವಾಗಿ ಹೇಳ್ತಿರ್ತಕ್ಕಂಥ ಹೊಸಬರಿಗೆ ಅವಕಾಶವನ್ನು ಕೊಡಿ, ಹೊಸ ನಾಯಕರನ್ನು ಹುಟ್ಟು ಹಾಕಿ, ಸಾಮಾಜಿಕವರು, ಪ್ರಾದೇಶಿಕವಾರು, ಯುವಕರಿಗೆ ಅವಕಾಶ ಕೊಡಿ ಅಂತೇಳಿ ಸೂಚನೆ ಕೊಟ್ಟಿರುವಂಥದ್ದು ಈ ಇಬ್ಬರು ನಾಯಕರಿಗೆ ತಲೆನೋವಾಗಿರ್ತಕ್ಕಂಥದ್ದು. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣದವ್ರನ್ನ ಒಂದಷ್ಟು ಜನ ಪುಷ್ ಮಾಡಬೇಕು ಅಂತೇಳಿ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಸುತ್ತ ಇರ್ತಕ್ಕಂಥ ಪುಷ್ ಮಾಡಬೇಕಂತ ಹೇಳಿದ್ರು. ಇದು ಅವರಿಗೆ ತಣ್ಣೀರು ಎರಚಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಈಗಾಗಲೇ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಪುನರ್ರಚನೆಯನ್ನು ಮಾಡಬೇಕು ಅಂತೇಳಿ ಕೂಗಿರ್ತಕ್ಕಂಥ. ಈಗಾಗಲೇ ಸುಮಾರು 15ರಿಂದ 20 ಸಚಿವರನ್ನ ಕೈ ಬಿಡಲಿಕ್ಕೆ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹೊಸಬರಿಗೆ ಅವಕಾಶವನ್ನು ಕೊಡಿ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ನೀವು ಹೇಳ್ದಂಗೆ ಅಧಿಕಾರ ಹಂಚಿಕೆ ಕೂಡ ಚರ್ಚೆ ಆಗ್ತಿರ್ತಕ್ಕಂಥ. ಬಹುಶಃ ಈಗ ಚರ್ಚೆ ಮತ್ತೆ ಅದು ಸ್ಟಾಪ್ ಆಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ದೇವರಾಜ ಅರಸುರವರ ದಾಖಲೆಯನ್ನು ಮುರಿಬೇಕು, ಅದು ಡಿಸೆಂಬರ್ 7ರ ತನಕ ಇರ್ತಕ್ಕಂಥ. ಹಾಗಾಗಿ ಅಲ್ಲಿವರೆಗೂ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಇರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಕ್ಕಂಥದ್ದು. ಮತ್ತು ಎಲ್ಲೊಂದು ಕಡೆ ಬೇರೆ ಬೇರೆ ಚರ್ಚೆಗಳು ಕೂಡ ಆಯಾಮಗಳು ತೆರೆದಿರ್ತಕ್ಕಂಥದ್ದು. ನಿಮಗೆ ಜೂನ್ 2ನೇ ವಾರ ಅಥವಾ ಜುಲೈ 1ನೇ ವಾರ ಮಳೆಗಾಲದ ಅಧಿವೇಶನ ಇರ್ತಕ್ಕಂಥದ್ದು. ಈಗಾಗಲೇ ಸಡನ್ಲಿ 15-20 ದಿವಸಕ್ಕೆ ಹೊಸ ಸಚಿವರನ್ನ ತಂದು ಕೂರಿಸಿದರೆ ಬಹುಶಃ ಅದು ಅಸೆಂಬ್ಲಿಯಲ್ಲಿ ವಿಪಕ್ಷಗಳಿಗೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ವಿಪಕ್ಷಗಳಿಗೆ ಇದು ದೊಡ್ಡ ರಾಜಕೀಯ ಆಹಾರ ಆಗುತ್ತೆ ಅನ್ನೋ ಕಾರಣ ಕೂಡ ಸದ್ಯಕ್ಕೆ ಇರ್ತಕ್ಕಂಥ. ಬಹುಶಃ ಮುಂದಿನ ಮಳೆಗಾಲದ ಅಧಿವೇಶನ ಮುಗಿದ ಬಳಿಕ ಸಂಪುಟ ಸರ್ಜರಿ ಆಗೋದು ಖಚಿತ ಅಂತ ಹೇಳಲಾಗ್ತದೆ. ಬಹುತೇಕ ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಮತ್ತು ಹಿರಿಯ ಸಚಿವರುಗಳ ಕೈ ಬಿಡೋಕ್ಕೆ ಸಾಧ್ಯತೆ ಇರ್ತಕ್ಕಂಥ. ಅದರಲ್ಲಿ ಪ್ರಮುಖವಾಗಿ ತುಂಬ ಹಿರಿಯ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ರವರು ಕೈ ಬಿಡಬೇಕು, ಎಸ್ ಸಿ ಮಾದೇವಪುರ ಕೈ ಬಿಡಬೇಕು ಮತ್ತು ಚಲುವರಾಯಸ್ವಾಮಿ ಅಂತವ್ರನ್ನ ಕೈ ಬಿಡಬೇಕು, ಆರ್ ಬಿ ತಿಮ್ಮಾಪುರವ್ರನ್ನ ಕೈ ಬಿಡಬೇಕು ಅಂತೇಳಿ ಅನೇಕರ ಹೆಸರುಗಳು ಮುನ್ನೆಲೆಗೆ ಬಂದಿರತಕ್ಕಂಥ. ಹೊಸಬರಿಗೆ ಅವಕಾಶವನ್ನು ಕೊಡಬೇಕಂತೇಳಿ ತೀರ್ಮಾನವನ್ನು ಮಾಡಿರುವಂಥದ್ದು. ಒಟ್ಟಾರೆ ಈಗ ಜೂನ್ 1ನೇ ವಾರ ಹೋಗ್ತಿರ್ತಕ್ಕಂಥದ್ದು ಪ್ರಮುಖವಾಗಿ 4 ವಿಧಾನ ಪರಿಷತ್ನ ನಾಮನಿರ್ದೇಶನ ವಿಚಾರಕ್ಕೆ ಚರ್ಚೆ ಆಗ್ತದೆ. ನಂತರ ಸಂಪುಟ ಸರ್ಜರಿ ಸಂಬಂಧಪಟ್ಟ ಕೂಡ ಏನು ಚರ್ಚೆ ಆಗ್ತಕ್ಕಂಥದ್ದು. ಬಹುಶಃ ಸರ್ಕಾರದ ಆಡಳಿತಾತ್ಮಕ ನಿರ್ಧಾರಗಳು ಮತ್ತು ಆಡಳಿತ ವೈಖರಿ ಬಗ್ಗೆ ಒಂದಷ್ಟು ಆ್ಯಂಟಿ ಇನ್ಕಂಬಿನ್ಸ್ ಬಂದಿರತಕ್ಕಂಥದ್ದು. ಎಲ್ಲ ಒಂದು ಕಡೆ ಗ್ಯಾರಂಟಿ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಮಲಗಿರ್ತಕ್ಕಂಥ ಸರ್ಕಾರ ಅಭಿವೃದ್ಧಿಯ ಕಡೆ ಹೆಜ್ಜೆ ಆಗ್ತಿಲ್ಲ ಅಂತೇಳಿ ಆರೋಪ ಇರ್ತಕ್ಕಂಥದ್ದು. ಮತ್ತು ವಿಪಕ್ಷಗಳು ಕೂಡ ಈಗೆಲ್ಲ ಒಂದು ಕಡೆ ಒಂದಷ್ಟು ಆ್ಯಕ್ಟಿವ್ ಆಗ್ತಿರ್ತಕ್ಕಂಥದ್ದು. ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಒಂದು ಕಡೆ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದು ಜನರ ಕೂಗು ಕೂಡ ಆಗ್ತಿರ್ತಕ್ಕಂಥ. ಇದು ಸರ್ಕಾರಕ್ಕೆ ಒಂದು ಕಡೆ ಹಿನ್ನಡೆ ಆಗ್ತಿರ್ತಕ್ಕಂಥ. ಹಾಗಾಗಿ ಬಹುಶಃ ಜೂನ್ 1ನೇ ವಾರ ಹೋದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಹೈಕಮಾಂಡ್ ಒಂದಷ್ಟು ಚಾರ್ಜ್ ತಗೊಳ್ಳೋ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಮಾತುಕತೆಯಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದು ಈ ಹೊತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.